अस्सलामुअलैकुम नमस्ते फ्रेंड्स वेलकम बैक टू मೈ ಚಾನಲ್ ಫ್ರೆಂಡ್ ಬರ್ರಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ। ಇಲ್ಲಿ ನೋಡ್ರಿ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ದೋಸೆಗೆ ರಾತ್ರಿನೇ ಹಿಟ್ಟು ರುಬ್ಬಿ ಇಟ್ಟಿದ್ದೀನಿ। ಇದು ನೋಡ್ರಿ ಇದು ಶೀರಾ ಮಾಡೋಕ್ಕೆ ಕೊಬ್ಬರಿ ಕಾಜು ಬಾದಾಮ್ ಆಮೇಲೆ ಏಲಕ್ಕಿ ಎರಡು ಹಾಕಿದ್ದೀನಿ, ಅದ್ರ ಬೀಜ ತೆಗ್ದಿದ್ದೀನಿ ಫ್ರೆಂಡ್। ಇದು ನೋಡ್ರಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ। ಆಮೇಲೆ ಇಲ್ಲಿ ನಾನು ಇಟ್ಟಿರೋದು ಇದು ನೋಡ್ರಿ ಕೊಬ್ಬರಿ, ಇದು ಅರ್ಧ ಕೊಬ್ಬರಿ ಹಾಕಿದ್ದೀನಿ, ಅರ್ಧ ಹಾಗೆ ಇಟ್ಟಿದ್ದೀನಿ ಫ್ರೆಂಡ್। ಇದು ಸಾರು ಮಾಡೋಕ್ಕಾಗತ್ತೆ, ಇದು ಒಣ ಕೊಬ್ಬರಿ। ಇಲ್ಲಿ ನೋಡ್ರಿ ಇದು ಮಿಲ್ಕ್ ಪೌಡರ್ ಫ್ರೆಂಡ್, ಇದು ಕಟೋರಿಯಲ್ಲಿ ಇರೋದು। ಈಗ ಎಲ್ಲ ಸೇರಿ ಮಿಕ್ಸಿ ಜಾರ್ನಲ್ಲಿ ಮಾಡಿಬಿಡ್ತೀನಿ। ಈ ರೆಸಿಪಿ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ। ಇಲ್ಲಿ ನೋಡ್ರಿ ಕಾರ್ನ್ಫ್ಲವರ್ ಹಾಕಿ ರುಬ್ಬಬೇಕು ಅಂತ ಹೇಳ್ತಾ ಇರೋದು ನಿಮಗೆ। ಬೇಕಾದರೆ ನೀವು ಫುಲ್ ರೆಸಿಪಿ ವಿಡಿಯೋ ನೋಡ್ಬೋದು, ಅದರಲ್ಲಿ ಶೀರಾ ಮತ್ತು ದೋಸೆ ಹೆಂಗೆ ಮಾಡೋದಂತ ಹಾಕಿದ್ದೀನಿ, ಅದರಲ್ಲಿ ಶೀರಾ ದೋಸೆ ರೆಸಿಪಿ ಅಂತ। ನೀವು ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್, ತುಂಬ ಚೆನ್ನಾಗಿರುತ್ತೆ। ಅದೇ ಚಟ್ನಿ ಆಮೇಲೆ ಅದೇ ಪಲ್ಯ, ಆಲೂಗಡ್ಡೆ ಪಲ್ಯ ತಿಂದು ಸಾಕಾಗತ್ತೆ ದೋಸೆ ಜೊತೆ। ಇದು ಒಂದು ಸ್ವಲ್ಪ ಬೇರೆ ಟೇಸ್ಟ್ ಬರುತ್ತೆ ಫ್ರೆಂಡ್, ತುಂಬ ಸಿಹಿ ಇರುತ್ತೆ, ಅದು ತುಂಬ ಚೆನ್ನಾಗೂ ಇರುತ್ತೆ। ಟ್ರೈ ಮಾಡಿರಿ ಫ್ರೆಂಡ್। ನಾನು ರುಬ್ತಾ ಇದ್ದೀನಿ ಮಸಾಲೆ ಇದು। ಈಗ ಚೆನ್ನಾಗಿ ನುಣ್ಣಗಾಯಿತು ಇದು। ಈಗ ಇದರಲ್ಲಿ ನೀರು ಹಾಕ್ತಾಯಿದ್ದೀನಿ, ನೀರು ಮಾಡಿ ಆಮೇಲೆ ಒಗ್ಗರಣೆ ಕೊಡಬೇಕು, ತುಪ್ಪದ ಒಗ್ಗರಣೆ। ಅದರಲ್ಲಿ ಒಂದು ಸ್ವಲ್ಪ ಲವಂಗ ಮತ್ತು ಇದು ಚಕ್ಕೆ ಇಂಚು ಒಂದು ಸ್ವಲ್ಪ ಹಾಕಿ ಒಗ್ಗರಣೆ ಮಾಡಿರಿ ಫ್ರೆಂಡ್, ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ। ನಾನು ಹಾಕಿಲ್ಲ, ಹಾಗೆ ಮಾಡಿದ್ದೀನಿ। ಇಲ್ಲಿ ನೋಡ್ರಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ ಟೇಸ್ಟಿಗೆ। ಪೂರ್ತಿ ಹಿಟ್ಟಿನಲ್ಲೇ ಹಾಕಿದ್ದೀನಿ ಫ್ರೆಂಡ್, ನಾನು ಸೋಡಾ ಹಾಕ್ತಾಯಿಲ್ಲ, ನಾನು ಸೋಡಾನೇ ಹಾಕಲ್ಲ ಫ್ರೆಂಡ್ ಇಡ್ಲಿ ಮತ್ತು ದೋಸೆ ಬ್ಯಾಟರ್ನಲ್ಲಿ। ಆದರೂ ಎಷ್ಟು ಚೆನ್ನಾಗಿ ಇದು ಆಗಿದೆ ನೋಡ್ರಿ, ಫರ್ಮೆಂಟ್ ಆಗಿದೆ ಇದು ಹಿಟ್ಟು। ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು। ಈ ಹಿಟ್ಟು ನೋಡ್ರಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ। ನಾನು ಇದರಲ್ಲಿ ನೀರು ಹಾಕಲ್ಲ ಫ್ರೆಂಡ್, ಹಾಗೆ ದೋಸೆ ಮಾಡ್ತೀನಿ, ಎಷ್ಟು ಗಟ್ಟಿಯಾಗಿರಬೇಕು। ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿ ತೂತ ಬಂದಿದೆ ಅದರಲ್ಲಿ ಅಂತ। ದೋಸೆಯಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದು ಸಲ ಟ್ರೈ ಮಾಡಿರಿ ಫ್ರೆಂಡ್ ರೆಸಿಪಿಗೆ। ಆಮೇಲೆ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ನಿಮಗೆ ರೆಸಿಪಿ ಹೆಂಗೆ ಅನಿಸುತ್ತೆ ಅಂತ। ಇಲ್ಲಿ ಇದು ಎಣ್ಣೆ ಹಚ್ಚಿ ನಾನು ಹಾಕ್ತಾ ಇರೋದು, ಆದರೆ ನನಗೆ ಒಂದು ಸ್ವಲ್ಪ ದಪ್ಪ ದೋಸೆ ಇದ್ದರೂ ತುಂಬ ಇಷ್ಟ ಆಗುತ್ತೆ ನನಗೆ। ಈಗ ಇದು ಮಕ್ಕಳಿಗೆ ಮಾಡ್ತಿದ್ದೀನಲ್ಲ ಆವಾಗ, ಅದಕ್ಕೆ ನಾನು ಈ ಥರ ಮಾಡ್ತಾಯಿರೋದು। ಇಲ್ಲಿ ನೋಡ್ರಿ ಮಕ್ಕಳು ಹೋದರು ರೆಡಿಯಾಗಿ, ಈಗ ನನಗೋಸ್ಕರ ನಾನು ಮಾಡ್ತಾಯಿರೋದು ಫ್ರೆಂಡ್। ಇಲ್ಲಿ ಎರಡು ಕಡೆ ಈ ಥರ ಬೇಯಿಸಬೇಕು ಎಣ್ಣೆ ಹಚ್ಚಿ, ತುಂಬ ಟೇಸ್ಟಿಯಾಗಿರುತ್ತೆ ದೋಸೆ। ಡಬಲ್ ತ್ರಿಬಲ್ ದೋಸೆ ಮಾಡ್ಬೋದು, ಅಷ್ಟು ಹಿಟ್ಟು ಹಾಕ್ತೀನಿ ಒಂದೇ ದೋಸೆಗೆ ನನಗೆ ಅಷ್ಟು ಇಷ್ಟ ಅದು। ನಾನು ಮಧ್ಯದನದ್ದು ಅದೆಲ್ಲ ಜಾಸ್ತಿ ವಿಡಿಯೋ ಮಾಡಲ್ಲ ಫ್ರೆಂಡ್। ಇಲ್ಲಿ ನೋಡ್ರಿ ನಾನು ಸಂಜೆ ಸಾರು ಮಾಡೋಕ್ಕೆ ಮಾಡ್ತಾಯಿರೋದು ಹುರುಳಿ ಕಾಳಿನ ಕಟ್ಟಿನ ಸಾರು, ನಾವು ಅದಕ್ಕೆ ಕುಲ್ತಿಕ ಕಟ್ ಅಂತೀವಿ ಫ್ರೆಂಡ್। ಇಲ್ಲಿ ನೋಡ್ರಿ ಇದು 1/4 kg ಕುಲ್ತಿ, ಇದು ನಾನು ಕುಲ್ತಿನಿ ಅಂತೀನಿ ಫ್ರೆಂಡ್। ಇಲ್ಲಿ ನೋಡ್ರಿ ಕುಲ್ತಿಗೆ ನಾನು ಚೆನ್ನಾಗಿ ಕ್ಲೀನ್ ಮಾಡ್ತಾಯಿದ್ದೀನಿ, ಒಂಥರ ಬೀಜ ಇರುತ್ತೆ ಫ್ರೆಂಡ್, ಇದರಲ್ಲಿ ತೆಗಿಬೇಕದು। ಇದು 1/4 kg ಇದೆ। ಈ ಥರ ಸಾರು ಮಾಡಿದರೆ ನಮ್ಮ ಯಜಮಾನರು ತುಂಬ ಇಷ್ಟಪಟ್ಟು ತಿಂತಾರೆ, ಹಳೆ ಕಾಲದ್ದು ಸಾರು ಫ್ರೆಂಡ್ ಇದು। ಇಲ್ಲಿ ನೋಡ್ರಿ ಈ ಥರ ಬೀಜ ಇರುತ್ತೆ ಇದರಲ್ಲಿ ಕುಲ್ತಿಯಲ್ಲಿ, ಅದೇ ತೆಗೆದು ಹಾಕ್ತಾಯಿದ್ದೀನಿ ನಾನು। ಚೆನ್ನಾಗಿ ಕ್ಲೀನ್ ಮಾಡಿದ್ದೀನಿ, ಈ ಥರ ಬೀಜ ಇರುತ್ತೆ ಅಂತ ತೋರಿಸ್ತಾ ಇರೋದು ನಿಮಗೆ। ಈಗ ಬೇಯಿಸೋಕ್ಕೆ ಇಡೋಣ ಫ್ರೆಂಡ್, ಇದು ತುಂಬ ಟೈಮ್ ತೊಗೊಳತ್ತೆ। ಒಲೆ ಮೇಲೆ ಮಾಡಿದರೆ ಜಾಸ್ತಿ ಮಾಡಬೇಕು ಫ್ರೆಂಡ್, ಇದು ಕಟ್ಟು 1 kg ತಂದು ಹಾಕಬೇಕು। ಒಲೆ ಮೇಲೆ ಹಾಕಿ ಬೆಳಗ್ಗೆ ಹಾಕಿಟ್ರೆ ಸಂಜೆವರೆಗೂ ಅದು ಕುದಿಸ್ತಾ ಇರಬೇಕು, ಆವಾಗಲೇ ಕಟ್ಟಿನ ಮಜಾ ಬರುತ್ತೆ ಫ್ರೆಂಡ್। ಈಗ ನನ್ನ ಹತ್ರ ನಮ್ಮ ಮನೇಲಿ ಇಲ್ಲ ಒಲೆ, ಬರೀ ಗ್ಯಾಸಿನ ಸ್ಟೋವ್ ಇರೋದು ನೋಡ್ರಿ। ಒಂದು ಲೋಟ ತುಂಬ ದೊಡ್ಡದಿರೋದು, ಒಂದು ಚಂಬು ಥರ, ಅದು ಜಗ್ ಥರ, ಅದರಲ್ಲಿ ಫುಲ್ 1.5 ಜಗ್ ಹಾಕಿದ್ದೀನಿ ನೀರು। ಇಲ್ಲಿ ನೋಡ್ರಿ ಇಲ್ಲಿ ಸೀಟಿ ಈ ಥರ ಹಾಕ್ತಾಯಿದ್ದೀನಿ।
ಇದು ಕ್ಲೀನ್ ಮಾಡಿದ್ದೀನಲ್ಲ ಈ ಥರ ಉಬ್ಬಿ ಹಾಕಬೇಕು ಅಂತ ಹೇಳ್ತಾ ಇರೋದು ನಿಮಗೆ. ಬಸ್ಟ್ ಆಗುತ್ತೆ ಅಲ್ಲ, ವಿಡಿಯೋ ನೋಡ್ತಾ ಇರ್ತೀನಿ ನಾನು, ಬೇರೆ ಬೇರೆ ವಿಡಿಯೋ ಆ ಥರ ಬಸ್ಟ್ ಆಗ್ತಾಯಿದೆ ತುಂಬ ಜನ ಅವ್ರದ್ದು ಕುಕ್ಕರಿಂದು. ಅದಕ್ಕೆ ನಿಮಗೂ ಹೇಳ್ತಾ ಇರೋದು, ಫಸ್ಟು ಮುಚ್ಚಳ ಮುಚ್ತಿರಲ್ಲ ಆವಾಗ ಒಂದು ಸ್ವಲ್ಪ ಉಬ್ಬಬೇಕು. ಸೀಟಿಯಲ್ಲಿ ಏನಾದರೂ ಕಸ ಇದ್ರೂ ಹೋಗತ್ತದು. ಇಲ್ಲಿ ನೋಡಿರಿ, ಇದು ಕೊಬ್ಬರಿ ಬೆಳಗ್ಗಿಂದಿದು. ಇದು ಒಣ ಕೊಬ್ಬರಿ ಅಲ್ಲ ಫ್ರೆಂಡ್, ಇದು ಕೊಬ್ಬರಿ ಕಾಯಿನೇ ತಂದಿದ್ದದು. ತುಂಬ ದಿವಸ ಆಯ್ತಲ್ಲ ತಗೊಂಡು ಬಂದು ಈ ಥರ ಆಗಿರೋದು ಕೊಬ್ಬರಿ ಥರ. ಇಲ್ಲಿ ನೋಡಿರಿ, ಮಸಾಲೆ ಎಲ್ಲ ಕಟ್ ಮಾಡಿದ್ದೀನಿ ನಾನು, ಅಲ್ಲಿ ಸೀಟಿ ಆಗೋಕ್ಕೆ ಇಟ್ಟಿದ್ದೀನಿ ಕುಲ್ತಿಗೆ. ಇಲ್ಲಿ ನೋಡಿರಿ, ಈರುಳ್ಳಿ, ಬೆಳ್ಳುಳ್ಳಿ, ಕೊಬ್ಬರಿ, ಟೊಮ್ಯಾಟೊ, ಆಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಕ್ಲೀನ್ ಎಲ್ಲ ಮಾಡಿದ್ದೀನಿ ಫ್ರೆಂಡ್ಸ್ ಹುಣಸೆ ಹಣ್ಣು, ಆಮೇಲೆ ತೊಳೆದು ಹಾಕಿದ್ದೀನಿ, ಇಟ್ಟಿದ್ದೀನಿ ಅಲ್ಲಿ. ಈಗ ನಾನು ಅಲ್ಲಿ ಅದು 7-8 ಸೀಟಿ ಆಗಬೇಕು ಫ್ರೆಂಡ್. ಅಲ್ಲಿನ ತನಕ ನಾನು ಬೇರೆ ಕೆಲಸ ಮಾಡ್ಬಿಡ್ತೀನಿ ಫ್ರೆಂಡ್. ಇದು ಮಸಾಲೆನೂ ರುಬ್ಬಬೇಕು, ಆಮೇಲೆ ಅನ್ನನೂ ಮಾಡಿಲ್ಲ ಅದನ್ನು ಮಾಡಬೇಕು ಫ್ರೆಂಡ್ ನಾನು. ಇಲ್ಲಿ ನೋಡಿರಿ, ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಎರಡು ಈರುಳ್ಳಿ ಕಟ್ ಮಾಡಿರೋದು ಮೀಡಿಯಮ್ ಸೈಜಿಂದು. ಆಮೇಲೆ ಒಂದು ಸ್ವಲ್ಪ ಒಂದು ಮುಟ್ಟಿದಷ್ಟು ನಾನು ಕೊಬ್ಬರಿ ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದೇ ಒಂದು. ಇದರಲ್ಲಿ 2 ಪೀಸ್ ತೆಗ್ದೆ, ಅದು ಒಗ್ಗರಣೆಗೆ ಬೇಕಂತ. ಆಮೇಲೆ 3 ಸಣ್ಣದಾಗಿರೋದು ಟೊಮ್ಯಾಟೊ ಫ್ರೆಂಡ್ ಇದು. ಇದ್ರ ಜೊತೆ ನಾನು ಹುಣಸೆ ಹಣ್ಣು ಹಾಕಿಬಿಡ್ತೀನಿ, ಯಾಕಂದರೆ ತುಂಬ ಚೆನ್ನಾಗಿ ಹುಳಿ ಬರುತ್ತೆ ಅಂತ ಹಾಕ್ತಾ ಇರೋದು ಫ್ರೆಂಡ್ ನಾನು. ಇದ್ರ ಜೊತೆ ನಾನು ಒಂದು ಸ್ವಲ್ಪ ಜೀರಿಗೆನೂ ಹಾಕ್ತೀನಿ. ನೋಡಿರಿ, ಎಲ್ಲ ಮಸಾಲೆ ಹಾಕಿದ್ದೀನಿ ಜಾರ್ನಲ್ಲಿ, ಜೀರಿಗೆನೂ ಹಾಕಿದ್ದೀನಿ ಫ್ರೆಂಡ್. ಇದು ಈಗ ರುಬ್ಬಿಡ್ತೀನಿ. ನೋಡಿರಿ, ಮಸಾಲೆ ತುಂಬ ಅನಿಸ್ತಾ ಇದೆ, ತುಂಬ ಇದೆ ಅಂತ ನಿಮಗೆ. ಸ್ವಲ್ಪನೇ ಇದೆ ಫ್ರೆಂಡ್ ಇದು ಮಸಾಲೆ. ಅಲ್ಲಿ ನೋಡಿರಿ, ಪೂರ್ತಿ ಕೆಳಗಡೆ ಹೋಗಿದೆ ಜಾರ್ನಲ್ಲಿ. ಇದು ಅರ್ಧ ರುಬ್ಬಿದ್ದೀನಿ, ಯಾಕಂದರೆ ಇದರಲ್ಲಿ ಹುರುಳಿಕಾಳು ಹಾಕಬೇಕು ಬೇಯಿಸಿದ್ದು, ಅದಕ್ಕೆ ಇಷ್ಟು ರುಬ್ಬಿದ್ದೀನಿ ಫ್ರೆಂಡ್. ಸಿಟಿ ಆಗ್ತಾಯಿದೆ ಇಲ್ಲಿ. ಗ್ಯಾಸ್ ಬಂದ್ ಮಾಡ್ತೀನಿ. 7-8 ಸೀಟಿ ಆಯಿತು ಫ್ರೆಂಡ್. ಚೆನ್ನಾಗಿ ಕುದಿಸ್ಬೇಕು, ಕೈಯಲ್ಲಿ ಮುಟ್ಟರೆ ಮ್ಯಾಶ್ ಆಗಬೇಕು ಫ್ರೆಂಡ್, ಆ ಥರ ಕುದಿಸ್ಬೇಕು. ನೋಡಿರಿ, ಹಿಂಗೆ ತೋರಿಸ್ತಾ ಇರೋದು ತೆಗ್ದು. ಕುಕ್ಕರ್ ಪೂರ್ತಿ ತಣ್ಣಗಾಯ್ತು ಫ್ರೆಂಡ್. ನೋಡಿರಿ ಇಲ್ಲಿ ಕಟ್ಟು ಯಾವ ಥರ ಬಂದಿದೆ ಅಂತ. ಈ ನೀರಿಗೇನೆ ಕಟ್ ಅನ್ನೋದು ಫ್ರೆಂಡ್, ಕಟ್ಟಿನ ಸಾರು ಅಂತೀವಿ, ಕುಲ್ತಿಗ ಕಟ್ ಅಂತೀವಿ ಫ್ರೆಂಡ್. ಇದರಲ್ಲಿ ನೀವು ಮಟನ್ ಕೋಫ್ತಾನು ಮಾಡಿ ಹಾಕ್ಬೋದು ಕಟ್ನಲ್ಲಿ, ಆಮೇಲೆ ಇಲ್ಲಾಂದರೆ ಮೊಟ್ಟೆನೂ ಬಾಯ್ಲ್ ಮಾಡಿ ಹಾಕ್ಬೋದು. ಇಲ್ಲಿ ನೋಡಿರಿ, ಈ ಥರ ಮ್ಯಾಶ್ ಆಗಬೇಕು ಕುಲ್ತಿ, ಆವಾಗಲೇ ಇದರಿಂದ ಮಜಾ ಬರುತ್ತೆ. ಇದು ಪೂರ್ತಿ ಈಗ ಈ ಪಾತ್ರೆಯಲ್ಲಿ ಹಾಕಿಬಿಡ್ತೀನಿ, ಆಮೇಲೆ ತಣ್ಣಗೆ ಬಿಡ್ತೀನಿ ಫ್ರೆಂಡ್, ತಣ್ಣಗಾಗಬೇಕು ಅಂತ. ನಾನು ಈ ಮಸಾಲೆಯಲ್ಲಿ ಒಂದು ಸ್ವಲ್ಪ ಇದು ಕುಲ್ತಿ ಹಾಕ್ತಾಯಿದ್ದೀನಿ ಫ್ರೆಂಡ್, ಒಂದು ಚಮಚ ತೆಗ್ದು. ಯಾಕಂದರೆ ಕಟ್ಟಿನ ಸಾರಿನಲ್ಲಿ ಒಂದು ಸ್ವಲ್ಪ ಟೇಸ್ಟ್ ಬರಬೇಕು ಅದರಿಂದ, ಆವಾಗಲೇ ಮಜಾ ಇದು. ಇಲ್ಲಿ ನೋಡಿರಿ, ಒಂದು ಚಮಚ ಹಾಕಿದ್ದೀನಿ ನಾನು. ಈಗ ರುಬ್ಬಿಡ್ತೀನಿ ಫ್ರೆಂಡ್ ಮಸಾಲೆ. ನೋಡಿರಿ, ಸೋಸ್ತಾ ಇರೋದಿದ್ದು ಕಟ್ಟು ಕೆಳಗಡೆ ಬಂತು, ಅಷ್ಟು ನೀರು ಇದ್ದಿದ್ದು ಸ್ವಲ್ಪ ಆಗಿದೆ ನೋಡಿರಿ ಫ್ರೆಂಡ್. ಇದು ಕಟ್ಟು, ಇದು 1/4 kg ಕುಲ್ತಿ ಅಲ್ಲ, ಅಷ್ಟೇ ಬಂದಿರೋದು ಫ್ರೆಂಡ್. 1 kg ಆಗಬೇಕು, ತುಂಬ ಚೆನ್ನಾಗಿ ಬರುತ್ತೆ ಕಟ್ಟು. ಆದರೆ ನಮ್ಮ ಮನೆಯಲ್ಲಿ 4 ಜನನೇ ಇರೋದು, ಆದರೂ ಇದು ತುಂಬ ಹೀಟು ಫ್ರೆಂಡ್. ಇದು ಈ ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಆಮೇಲೆ ಹೀಟು ಇರಬೇಕಲ್ಲ, ಅದಕ್ಕೆ ನಾನು ಮಾಡ್ತಾ ಇರೋದು ಕಾಳಿನಲ್ಲಿ, ಕುಲ್ತಿದಲ್ಲಿ ಸಾರು ಮಾಡ್ತಾ ಇರೋದು. ನೋಡಿರಿ, ಮಸಾಲೆ ರುಬ್ಬಿದ್ದೀನಿ. ಈ ಕಟ್ನಲ್ಲೇ ನಾನು ಮಸಾಲೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಫ್ರೆಂಡ್. ಆಮೇಲೆ ಕುದಿಸ್ತೀನಿ, ಆಮೇಲೆ ಒಗ್ಗರಣೆ ಕೊಡ್ತೀನಿ. ಇದರಲ್ಲಿ ಫಸ್ಟು ಮಸಾಲೆ ಮಿಕ್ಸ್ ಮಾಡ್ತಾ ಇರೋದು ಕಟ್ನಲ್ಲಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದರಲ್ಲೇ ನಾನು ಹಲ್ದಿ ಪೌಡರ್, ಆಮೇಲೆ ಖಾರದ ಪುಡಿ, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತೀನಿ ಫ್ರೆಂಡ್. ಇದು ಹುರುಳಿಕಾಳು ಬೇಯಿಸ್ತಾರಲ್ಲ, ಆವಾಗ ಸಪ್ಪೆನೇ ಬೇಯಿಸೋದು, ಅದರಲ್ಲಿ ಉಪ್ಪು ಹಾಕಲ್ಲ, ಹಾಗೆ ಬೇಯಿಸ್ತಾರೆ. ಯಾಕಂದರೆ ಸೀನು ಮಾಡ್ಬೋದು, ಅದರಲ್ಲಿ ಖಾರನೂ ಮಾಡ್ಬೋದು, ಅದಕ್ಕೆ
ಹಾಗೆ ಸಪ್ಪೆನೇ ಬೇಯಿಸೋದು ಫ್ರೆಂಡ್ಸ್. ಅದು ಇಲ್ಲಿ ನೋಡಿರಿ, ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ. ನಾನು ಇಲ್ಲಿ ಇವತ್ತು ಎರಡೂ ಮಾಡಿ ತೋರಿಸ್ತೀನಿ ನಿಮಗೆ. ನೀವು ಈ ಥರನೇ ಮಾಡೋದು ಅಂತ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇದು ಚೆನ್ನಾಗಿ ಕುದಿಬೇಕು ಫ್ರೆಂಡ್. ಇದು 3-4 ದಿನ ಇಟ್ಟು ತಿನ್ಬಹುದು ಫ್ರೆಂಡ್. ಬಿಸಿ ಮಾಡ್ತಾ ಇರಬೇಕು, ತಿಂತಾ ಇರಬೇಕು, ಮತ್ತೆ ಬಿಸಿ ಮಾಡ್ತಾ ಇರಬೇಕು, ತಿಂತಾ ಇರಬೇಕು. ಅವಾಗಲೇ ಮಜಾ. ಇದು ತಾಜಾ ತಿಂದರೆ ಅಷ್ಟು ಮಜಾ ಬರಲ್ಲ. ಇಲ್ಲಿ ನೋಡಿರಿ, ಅರ್ಧ ಮುಚ್ಚಿ ಚೆನ್ನಾಗಿ ಕುದಿಬೇಕು ಇದು ಅಂತ ಬಿಡ್ತಾ ಇರೋದು ನಾನು. ಈಗ ಒಗ್ಗರಣೆ ಮಾಡ್ತಾಯಿದ್ದೀನಿ ಫ್ರೆಂಡ್. ಇಲ್ಲಿ ಫಸ್ಟ್ ನಾನು ಮೊಟ್ಟೆ ಕೇಳಿದ್ದೆ ಮಕ್ಕಳಿಗೆ, ತಿಂತೀವಿ ಏನು ಇಲ್ಲ ಅಂತ ಹಾಕಿದರೆ ಇದರಲ್ಲಿ ಸಾರಿನಲ್ಲಿ. ಬೇಡ, ನಮಗೆ ಸ್ಕೂಲಲ್ಲಿ ತಿಂದು ಸಾಕಾಗಿದೆ ಅಂತ ಬೇಡ ಅಂದರು. ನೋಡೋಣ, ಆಮೇಲೆ ಬೇಕಂದರೆ ಆಮ್ಲೆಟ್ ಹಾಕಿ ಕೊಡ್ತೀನಿ ಅವರಿಗೆ. ಇದು ಸೊಪ್ಪಿಗೆ ಈರುಳ್ಳಿ ಕಟ್ ಮಾಡಿರೋದು, ಆಮೇಲೆ ಕೊಬ್ಬರಿ ನೋಡ್ರಿ ಇಲ್ಲಿ ರುಬ್ಬಿದ್ದೀನಿ. ಹಾಗೆ ನೀರು ಹಾಕಿಲ್ಲ, ಆ ಥರ ರುಬ್ಬಿರೋದು ನೋಡ್ರಿ. ಇಲ್ಲಿ ಇದರಲ್ಲಿ ನಾನು ಅರ್ಧ ತೆಗಿತೀನಿ, ಅರ್ಧ ಸಿಹಿ ಮಾಡ್ತೀನಿ, ಆಮೇಲೆ ಅರ್ಧ ಸೊಪ್ಪು ಮಾಡ್ತೀನಿ ಫ್ರೆಂಡ್. ನೀವು ಬೇಕಾದರೆ ಈ ಕಟ್ನಲ್ಲಿ ಮೊಟ್ಟೆ ಬಾಯ್ಲ್ ಮಾಡಿ ಹಾಕ್ಬೋದು ಫ್ರೆಂಡ್. ಈಗ ಮಕ್ಕಳು ಬೇಡ ಅಂತ ಇದ್ದಾರೆ, ಅದಕ್ಕೆ ನಾನು ಹಾಕ್ತಾಯಿಲ್ಲ ಇದಕ್ಕೆ. ಇಲ್ಲಿ ನೋಡ್ರಿ, ಇಷ್ಟು ತೆಗಿತಾ ಇದ್ದೀನಿ ಸಿಹಿ ಮಾಡೋಕ್ಕೆ. ಇನ್ನು ಮಿಕ್ಕಿದ್ದು ಸೊಪ್ಪಿಗೆ ಒಗ್ಗರಣೆ ಹಾಕಿಬಿಡ್ತೀನಿ ಫ್ರೆಂಡ್. ನಾನು ಇದರಲ್ಲಿ ಸಕ್ಕರೆ ಹಾಕಬೇಕು, ಸಕ್ಕರೆ, ಏಲಕ್ಕಿ ಪೌಡರ್, ಆಮೇಲೆ ಕೊಬ್ಬರಿ ನಾನು ಹಾಕಿ ನಿಮಗೆ ತೋರಿಸ್ತೀನಿ ಫ್ರೆಂಡ್. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ರಿ, ಒಂದು ಸ್ವಲ್ಪ ಮ್ಯಾಶ್ ಮಾಡ್ತಾ ಇರೋದು ನಾನು ಚಮಚೆಯಿಂದ. ಸಿಹಿಗೆ ಒಂದು ಸ್ವಲ್ಪ ಸಕ್ಕರೆ ಇರಬೇಕು ಫ್ರೆಂಡ್. ನಮ್ಮ ಮನೇಲಿ ಹಾಗೆ ತಿಂತಾರೆ. ಖಾರ ಅಂದರೆ ಖಾರ, ಇಲ್ಲಾಂದರೆ ಸಿಹಿ ಇದ್ದರೆ ಒಂದು ಸ್ವಲ್ಪ ಸಿಹಿನೇ ಇರಬೇಕು. ಅದಕ್ಕೆ ಅಷ್ಟು ಹುರುಳಿಕಾಳಿಗೆ ನಾನು ಇಷ್ಟು ಸಕ್ಕರೆ ಹಾಕಿದ್ದೀನಿ. ಬೇಕಾದರೆ ನೀವು ಸಕ್ಕರೆ ಬದಲು ಬೆಲ್ಲನೂ ಹಾಕ್ಬೋದು ಫ್ರೆಂಡ್. ಇಲ್ಲಿ ನೋಡಿರಿ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಆಮೇಲೆ ಇದರಲ್ಲಿ ರುಬ್ಬಿರೋದು ಕೊಬ್ಬರಿ ಹಾಕ್ತೀನಿ ಒಂದು ಸ್ವಲ್ಪ, ಆಮೇಲೆ ಏಲಕ್ಕಿ ಪೌಡ್ರು ಹಾಕ್ತೀನಿ ಫ್ರೆಂಡ್. ಇದು ರೆಡಿ ಆಯಿತು ಸಿಹಿ ಅಂತ ಅನ್ನಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಯಜಮಾನರಿಗೆ ಆದರೆ ತುಂಬ ಇಷ್ಟ. ಇದು ಹಳೆ ಕಾಲಿನ ಸಾರಂದರೆ ತುಂಬ ಇಷ್ಟ ಅವರಿಗೆ. ಆದರೂ ಕಾಳಿನಲ್ಲಿ ಇದು ಕಡಲೆಕಾಳು, ಲೋಬೆ ಈ ಥರ ಸಾರು ಮಾಡಿದರೆ ಹುರುಳಿಕಾಳಿನಲ್ಲಿ ತುಂಬ ಇಷ್ಟಪಡ್ತಾರೆ. ಇಲ್ಲಿ ನೋಡಿರಿ, ರೆಡಿ ಆಯ್ತು. ಈಗ ಇದು ಏಲಕ್ಕಿ ಪೌಡ್ರು ಫ್ರೆಂಡ್. ನಾನು ಏಲಕ್ಕಿ ಬೀಜ ಮತ್ತು ಒಂದು ಸ್ವಲ್ಪ ಸಕ್ಕರೆ ಹಾಕಿ ರುಬ್ಬಿ ಇಡ್ತೀನಿ ಫ್ರೆಂಡ್. ಇದು ರೆಡಿ ಆಗುತ್ತೆ ಸಕ್ಕರೆ ಪೌಡ್ರು, ಇದು ಏಲಕ್ಕಿ ಪೌಡ್ರು. ಇದು ರೆಡಿ ಆಯಿತು. ಈಗ ಕೊಡ್ತೀನಿ ಫ್ರೆಂಡ್ ಮಕ್ಕಳಿಗೆ ತಿನ್ನೋಕ್ಕೆ. ಟೇಸ್ಟ್ ಮಾಡಬೇಕಲ್ಲ ಅವರಿಗೆ, ಅದಕ್ಕೆ ನೋಡಿರಿ ಇಲ್ಲಿ ರೆಡಿ ಆಯಿತು. ಕಟೋರಿಯಲ್ಲಿ ತೆಗಿತಾ ಇದ್ದೀನಿ. ಇದು ಒಂದು ಸ್ವಲ್ಪ ಥಂಬ್ನೇಲ್ಗೆ ಬೇಕಲ್ಲ, ಅದಕ್ಕೆ ತೆಗಿತಾ ಇದ್ದೀನಿ. ಆಮೇಲೆ ಮಕ್ಕಳಿಗೆ ಕೊಡ್ತೀನಿ ಫ್ರೆಂಡ್. ಚೆನ್ನಾಗಿದೆಯಾ? ಕೊಡ್ಬೇಕು ಮತ್ತೆ. ಇದು ಮಿಕ್ಕಿದ್ದು ಪೂರ್ತಿ ಒಗ್ಗರಣೆ ಮಾಡಿಬಿಡ್ತೀನಿ ಫ್ರೆಂಡ್ ಸಾರಿನ ಜೊತೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇಲ್ಲಿ ನೋಡಿರಿ, ಕುದ್ದು ಹೆಂಗಾಗಿದೆ ಸಾರು ಅಂತ. ಈಗ ಒಗ್ಗರಣೆ ಹಾಕಿಬಿಡ್ತೀನಿ. ಈಗ ಕುದ್ದಿದ್ದು ಸಾಕು ಫ್ರೆಂಡ್. ಇದು ಮಸಾಲೆ ಎಲ್ಲ ಹಸಿ ವಾಸನೆ ಹೋಯಿತು. ಈಗ ನಾನು ಕಡಾಯಿಯಲ್ಲಿ ಒಗ್ಗರಣೆ ಹಾಕಿಬಿಡ್ತೀನಿ. ಇಲ್ಲಿ ನೋಡಿರಿ, ಈ ಎಣ್ಣೆ ಹಪ್ಪಳ ಕರೆದಿದ್ದು ಫ್ರೆಂಡ್ ಮಧ್ಯಾಹ್ನದಲ್ಲಿ. ಈಗ ತೆಗಿತಾ ಇದ್ದೀನಿ. ಅಷ್ಟು ಎಣ್ಣೆ ಹಾಕಲ್ಲ ಫ್ರೆಂಡ್, ಒಂದು ಸ್ವಲ್ಪ ಇಟ್ಟಿದ್ದೀನಿ ಸಾರಿಗೆ ಒಗ್ಗರಣೆ ಹಾಕೋಕ್ಕೆ. ಇನ್ನು ಇದು ಬಿಸಿ ಆಗಿಲ್ಲ, ಎಣ್ಣೆ ಬಿಸಿ ಆಗ್ತಾಯಿದೆ. ಇದು ಬೆಳ್ಳುಳ್ಳಿ ಜಜ್ತಾ ಇದ್ದೀನಿ ಫ್ರೆಂಡ್, ಜಜ್ಜಿ ಹಾಕ್ತೀನಿ. ಅದ್ರ ಜೊತೆ ಈರುಳ್ಳಿನೇ ಹಾಕ್ಬಿಡ್ತೀನಿ ಫ್ರೆಂಡ್ ನಾನು. ಇನ್ನು ಎಣ್ಣೆ ಬಿಸಿ ಆಗ್ತಾಯಿದೆ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಫ್ರೆಂಡ್ ನಾನು, ಜಾಸ್ತಿ ಹಾಕಿಲ್ಲ. ಒಂದು ಚಮಚದಷ್ಟೇ ಹಾಕಿರೋದು. ಇಲ್ಲಿ ನೋಡಿ, ಕಲರ್ ಚೇಂಜ್ ಆಗಬೇಕು. ಇದು ಒಂದು ಸ್ವಲ್ಪ ಡಾರ್ಕ್ ಆದ್ರೂ ಏನಾಗಲ್ಲ. ಇಲ್ಲಿ ನೋಡಿರಿ, ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಈಗ ನಾನು ಸಾಸಿವೆ ಕಾಳು ಹಾಕ್ತೀನಿ ಫ್ರೆಂಡ್. ಯಾಕಂದರೆ ತುಂಬ ಬಿಸಿ ಇದೆ ಆಯಿಲ್, ಇದು ಅದರಲ್ಲೇ ಚಟ್ಪಟ ಅನಿಸುತ್ತೆ. ಹಾಕಿದರೆ ಮೊದಲು ಮುಖ ಮೇಲೆ ಹೋಗುತ್ತೆ, ಬಂದುಬಿಡತ್ತೆ.
ಅದಕ್ಕೆ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ಲಾಸ್ಟ್ನಲ್ಲಿ ಈ ಥರ ಮಿಕ್ಸ್ ಮಾಡಿ ಇದು ರೆಡಿ ಆಯಿತು. ಒಗ್ಗರಣೆ ಹಾಕ್ಬಿಡ್ತೀನಿ ಸಾರಿನಲ್ಲಿ. ಹುರುಳಿಕಾಳಿನ ಕಟ್ಟಿನ ಸಾರು ರೆಡಿ ಆಯಿತು ಫ್ರೆಂಡ್. ನೀವು ಯಾವ ಥರ ಮಾಡ್ತೀವಿ ನನಗೆ ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ ಫ್ರೆಂಡ್. ನೋಡಿರಿ ನಮ್ಮ ರೆಡಿ ಆಯಿತು ಹುರುಳಿನ ಕಾಳಿನ ಕಟ್ಟು. ಈಗ ಇದೇ ಕಡೆಯಲ್ಲಿ ನಾನು ಒಗ್ಗರಣೆ ಹಾಕ್ಬಿಡ್ತೀನಿ. ಮಿಕ್ಕಿದ್ದಿದೆಯಲ್ಲ ಹುರುಳಿನ ಕಾಳು ಅದು ಬೇಯಿಸಿದ್ದು, ಅದಕ್ಕೆ ಅದರಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ನಾನು ಅದೇ ಕಡಾಯಿಯಲ್ಲಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ ಫ್ರೆಂಡ್. ಮ್ಯಾಶ್ ಮಾಡಿ ಹಾಕ್ತಾ ಇರಬೇಕು. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿಂದ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್. ಈಗ ನಾನು ಕೊಬ್ಬರಿ ಹಾಕ್ಬಿಡ್ತೀನಿ ಫ್ರೆಂಡ್. ಇದರಲ್ಲಿ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿದ್ದೀನಿ ಫ್ರೆಂಡ್. ನಾನು 2 ಸಲ ಹಾಕಿರೋದು ಸ್ವಲ್ಪ, ಯಾಕಂದರೆ ಮರ್ತಿದ್ದೆ ನಾನು ಹುರುಳಿಕಾಳಿನಲ್ಲಿ ಹಾಕಿದ್ದೀನಿ ಇಲ್ಲ ಅಂತ, ಅದಕ್ಕೆ 2 ಸಲ ಹಾಕಿದ್ದೀನಿ ಫ್ರೆಂಡ್ ನಾನು ಉಪ್ಪು. ನೋಡಿರಿ ಮತ್ತೊಂದು ಸಲ ಉಪ್ಪು ಹಾಕ್ತಾಯಿದ್ದೀನಿ ಫ್ರೆಂಡ್ ನಾನು ಇದರಲ್ಲಿ. ನೋಡಿರಿ ಈಗ ಕಲರ್ ಒಂದು ಸ್ವಲ್ಪ ಪಿಂಕ್ ಕಲರ್ ಬಂತು, ಪಿಂಕಿಶ್ ಕಲರ್ ಈರುಳ್ಳಿಯಲ್ಲಿ. ಈಗ ನಾನು ಕೊಬ್ಬರಿ ಹಾಕ್ಬಿಡ್ತೀನಿ. ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಇದು ಮಧ್ಯದಲ್ಲಿ ಯಾಕೆ ಜಾಗ ಮಾಡ್ತಾಯಿದ್ದೀನಿ ಅಂದರೆ ಸಾಸಿವೆ ಹಾಕಬೇಕಂತ ಮರ್ತಿದ್ದೆ ನಾನು, ಅದರಲ್ಲಿ ಮಧ್ಯದಲ್ಲಿ ಹಾಕಿದ್ದೀನಿ ಜಾಗ ಮಾಡಿ. ಚೆನ್ನಾಗಿ ಕುಕ್ ಆಗ್ತಾಯಿದೆ. ಈಗ ನಾನು ಕೊಬ್ಬರಿ ಹಾಕಿ ಆಮೇಲೆ ಖಾರದ ಪುಡಿ ಹಾಕಿ ಆಮೇಲೆ ನಾನು ಕರಿಬೇವು ಸೊಪ್ಪು ಹಾಕ್ತೀನಿ ಫ್ರೆಂಡ್. ನಾನು ಉಲ್ಟಾ ಮಾಡಿದ್ದೀನಿ ಅನಿಸುತ್ತೆ ನಿಮಗೆ, ಆ ಥರ ಕಾಣಿಸ್ತಾ ಇದೆ ಇಲ್ಲಿ. ನಾನು ಉಲ್ಟಾ ಮಾಡಿಲ್ಲ ಫ್ರೆಂಡ್, ಯಾಕಂದರೆ ಲಾಸ್ಟಿಗೆ ಹಾಕಿದರೆ ಕರಿಬೇವು ಸೊಪ್ಪು ಅದರಿಂದ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ ಲಾಸ್ಟಿಗೆ ಹಾಕಿದ್ದು ನಾನು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಮಸಾಲೆ. ಆಮೇಲೆ ಇದು ಬೇಯಿಸಿದ್ದು ಹುರುಳಿಕಾಳು ಅದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ ಮಸಾಲೆಯಲ್ಲಿ, ಆವಾಗ ಅದರಿಂದ ಟೇಸ್ಟ್ ಬರುತ್ತೆ. ನಾನು ಸಿಂಪಲ್ ಮಾಡ್ತಾ ಇರೋದು ಫ್ರೆಂಡ್. ನಾನು ಈ ಥರನೇ ಮಾಡೋದು ಒಗ್ಗರಣೆಗೆ, ಸೊಪ್ಪಿಗೆ ಆಮೇಲೆ ತರಕಾರಿಯಲ್ಲಿ ಸಾರು ಮಾಡಿದ್ರೂ ಈ ಥರನೇ ಮಾಡೋದು ಫ್ರೆಂಡ್. ಬಸ್ಸಿನ ಸಾರು, ಸೊಪ್ಪಿನ ಸಾರು ಆ ಥರ ಹೇಳ್ತಾರಲ್ಲ, ಇದೇ ರೆಸಿಪಿ ಸೇಮು. ನೋಡಿರಿ ಪ್ಲೇಟ್ನಲ್ಲಿ ಅನ್ನ ಹಾಕಿದ್ದೀನಿ. ಇದರಲ್ಲಿ ಈಗ ಕಟ್ ಹಾಕ್ತೀನಿ ನಾನು ಕುಲ್ತಿದ್ದು. ಇದರಲ್ಲಿ ಇಡ್ತಾ ಇರೋದು ಸೊಪ್ಪು 1 ಕಟೋರಿ ಇಡ್ತೀನಿ, ಆಮೇಲೆ 1 ಕಟೋರಿ ಸಿಹಿ ಮಾಡಿದ್ದು ಅದನ್ನು ಇಡ್ತೀನಿ ಫ್ರೆಂಡ್. ನೀವು ಈ ಥರ ಮಾಡಿ ತಿಂದು ನನಗೆ ಕಮೆಂಟ್ ಮಾಡಿರಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ತುಂಬ ಸಪೋರ್ಟ್ ಮಾಡಿರಿ ಫ್ರೆಂಡ್. ಯಾರು ಜಾಸ್ತಿ ಯಾಕೋ ನೋಡ್ತಾ ಇಲ್ಲ, 2-3 ದಿನದಿಂದ ರೆಸಿಪಿ ಎಲ್ಲ ಹಾಕ್ತಾಯಿದ್ದೀನಿ, ಯಾಕೋ ನೋಡಿಲ್ಲ, ವ್ಯೂಸು ಬರ್ತಾಯಿಲ್ಲ. ಪ್ಲೀಸ್ ಹಂಗೆ ಮಾಡಬೇಡ್ರಿ, ಪ್ಲೀಸು ಸಪೋರ್ಟ್ ಮಾಡಿರಿ ಫ್ರೆಂಡ್. ನಿಮ್ಮ ಸಪೋರ್ಟ್ ನನಗೆ ಅಗತ್ಯವಿದೆ, ಅದಕ್ಕೆ ಹೇಳ್ತಾ ಇರೋದು. ನೋಡಿರಿ ನಮ್ಮ ಪ್ಲೇಟ್ ರೆಡಿ ಆಯಿತು. ಈಗ